ಬಂದ್ ಅನ್ನ ಬೆಂಬಲಿಸಿ ರಸ್ತೆ ತಡೆಯನ್ನ ಮಾಡಲಾಗಿದೆ. ಕಲಬುರಗಿ ಬಸ್ ನಿಲ್ದಾಣದಲ್ಲಿ ಪ್ರೊಟೆಸ್ಟ್ ನಡೆದಿದೆ. ನಿಲ್ದಾಣದ ಗೇಟ್ ಅನ್ನ ಬಂದ್ ಮಾಡಿ ರೈತರು, ಪ್ರತಿಭಟನಾಕಾರರು, ಸಂಘಟನೆಯವರು ಪ್ರತಿಭಟನೆಯನ್ನ ಮಾಡಿದ್ದು ಭಾರತ್ ಬಂದ್ ಅನ್ನ ಬೆಂಬಲಿಸಿ ರಸ್ತೆ ತಡೆಯನ್ನ ಮಾಡಲಾಗಿದೆ. ಇದು ಕಲಬುರಗಿಯ ಬಸ್ ನಿಲ್ದಾಣದಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದ್ದು ಸಾರಿಗೆ ಬಸ್ ಸಂಚಾರ ಸಂಪೂರ್ಣವಾಗಿ ಅಲ್ಲಿ ಸ್ಥಗಿತ ಆಗಿದೆ. ಬಹುತೇಕ ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಆಗಿದೆ. ಯಾವುದೇ ಅಂಗಡಿ ಮುಂಗಟ್ಟುಗಳು ಕೂಡ ಅಲ್ಲಿ ಓಪನ್ ಆಗಿಲ್ಲ. ಸಾರಿಗೆ ಸಂಚಾರ ಅಂತೂ ಸಂಪೂರ್ಣ ಸ್ಥಗಿತ ಆಗಿದೆ. ರೈತರ ಹೋರಾಟಕ್ಕೆ ಜನವಾದಿ ಸಂಘಟನೆ ಸಾಥನ್ನ ಕೊಟ್ಟಿದ್ದು ಈ ಬಂದ್ಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ಅನೇಕ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿವೆ. ಬಸ್ ಸಂಚಾರ ಸ್ಥಗಿತವಾಗಿದೆ. ಶಿಕ್ಷಣ ನೀತಿಗೆ ಧಿಕ್ಕಾರ, ಮಂತ್ರಿ ಪರ ಶಿಕ್ಷಣ ನೀತಿಗೆ ಧಿಕ್ಕಾರ. ಭಾರತ್ ಬಂದ್ ಬೆಂಬಲಿಸಿ ಕಲಬುರಗಿಯಲ್ಲೂ ಸಹ ಬಂದ್ ಆಚರಿಸಲಾಗ್ತಾ ಇದೆ. ಇಲ್ಲಿ ಒಟ್ಟು ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದ ಎದುರು ವಿವಿಧ ರೈತ ಸಂಘಟನೆಗಳು ಬಂದ್ ಪ್ರತಿಭಟನೆ ನಡೆಸ್ತಾ ಇದ್ದಾವೆ, ರಸ್ತೆ ತಡೆ ಮಾಡ್ತಾ ಇದ್ದಾವೆ. ಮತ್ತು ಇಲ್ಲೇನು ಅಖಿಲ ಭಾರತ ಕಿಸಾನ್ ಸಂಘರ್ಷ ಸಮನ್ವಯ ಸಮಿತಿ ಮತ್ತು ಇತರ ಸಂಘಟನೆಗಳು ಇವತ್ತು ಬಂದ್ಗೆ ಬೆಂಬಲ ಕೊಟ್ಟಿದ್ದಾವೆ ಮತ್ತು ಪ್ರತಿಭಟನೆ ಹೋರಾಟ ಮಾಡ್ತಾ ಇದ್ದಾವೆ. ಸಾರಿಗೆ ಬಸ್ ಸಂಚಾರ ಏನು ಸಂಪೂರ್ಣ ಸ್ಥಗಿತ ಮಾಡಲಾಗಿದೆ. ಇಲ್ಲಿ ಏನು ಕೆಲವೊಂದು ನೈಟ್ ಹಾಲ್ಟ್ ಬಸ್ಗಳಷ್ಟೇ ಅಲ್ಲಿ ಬಿಡಲಾಗಿದೆ. ಉಳಿದಂತೆ ಎಲ್ಲ ಬಸ್ಗಳು ಸಹ ಸ್ಥಗಿತಗೊಂಡಿದ್ದಾವೆ. ಬಹುತೇಕ ಕೆಲವೊಂದು ಶಾಪ್ಸ್ ಓಪನ್ ಆಗಿದ್ರೆ ಬಹುತೇಕ ಶಾಪ್ಸ್ ಬಂದ್ ಆಗಿದ್ದಾವೆ, ಮುಚ್ಚಲಾಗಿದೆ. ಅವತ್ತೇನು ಮುಖ್ಯವಾಗಿ ಏನು ಬೇಡಿಕೆ ಇದೆ, APMC ಕಾಯ್ದೆ ತಿದ್ದುಪಡಿ ವಾಪಸ್ ಪಡಿಬೇಕು ಅನ್ನೋದೇ ಜೊತೆಗೆ ಅಲ್ಲದೆ ಭೂ ಸುಧಾರಣಾ ಕಾಯ್ದೆ ಇರ್ಬೋದು ಮತ್ತು ಏನು ವಿದ್ಯುತ್ ಕಾಯ್ದೆ ಇವೆಲ್ಲವೂ ಏನು ರೈತ ವಿರೋಧಿಯಾಗಿದ್ದಾವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ತಿದ್ದುಪಡಿನ ಅಮೆಂಡ್ಮೆಂಟ್ ಮಾಡಬಾರ್ದು, ವಾಪಸ್ ಪಡಿಬೇಕು ಅನ್ನೋದು ಒಂದು ಬೇಡಿಕೆ ಅವ್ರದ್ದಾಗಿದೆ. ಹೀಗಾಗಿ ಈಗೇನು ರಸ್ತೆ ತಡೆ ಮಾಡ್ತಾ ಇದ್ದಾರೆ, ಅವರೇ ರೈತ ಹೋರಾಟಗಾರರನ್ನ ಮಾತಾಡ್ಸೋಣ. ಮುಖ್ಯ ಡಿಮ್ಯಾಂಡ್ ಏನಿದೆ ಸರ್? ಇವತ್ತು ಗುಲ್ಬರ್ಗ ಭಾರತ್ ಬಂದ್ ಏನಿದೆ, ಗುಲ್ಬರ್ಗ ಬಂದ್ ಅನ್ನ ನಡೀತಾ ಇದೆ. ಇವತ್ತು APMC ಕಾಯ್ದೆ ಸುಗ್ರೀವಾಜ್ಞೆ 2020 ವಾಪಸ್ ಆಗ್ಬೇಕು, ಭೂ ಸುಧಾರಣೆ ಕಾಯ್ದೆ ಸುಗ್ರೀವಾಜ್ಞೆ 2020 ವಾಪಸ್ ಆಗ್ಬೇಕು, ಮರಣ ಶಾಸನಗಳನ್ನ ವಾಪಸ್ ಆಗ್ಬೇಕು ಅಂತೇಳಿ ಇವತ್ತು ಭಾರತ ಬಂದ್ ಕರೆ ಕೊಟ್ಟಿದೆ. ದಿಲ್ಲಿ ಒಳಗಡೆ ನಡೆಯುವಂತ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡ್ತಕ್ಕಂಥದ್ದು, ಈಗಾಗಲೇ ಅಲ್ಲಿ ಬ್ಯಾರಿಕೇಡ್ ಹಾಕಿ ಅವ್ರ ಮೇಲೆ ಹಸಿರುವಾಯು ಸಿಡಿಸಿರ್ತಕ್ಕಂಥದ್ದು ದೃಷ್ಟಿಕೋನದಿಂದ ಅಲ್ಲಿಂದ 2 ರೈತರನ್ನ ಕೊಂದಿರ್ತಕ್ಕಂಥ ಸರ್ಕಾರದ ನೀತಿಯನ್ನ ಕನಸಿ ಗುಲ್ಬರ್ಗದಲ್ಲಿ ನಾವು ಬಂದ್ ಅನ್ನ ಕರೆ ಕೊಟ್ಟಿವಿ. ಗುಲ್ಬರ್ಗ ಬಂದ್ ಅನ್ನ ಸಂಪೂರ್ಣವಾಗಿ ಯಶಸ್ವಿ ಆಗ್ತದೆ. ಒಂದು ಕಡೆ ಇನ್ನೊಂದಿಷ್ಟು ಹೋರಾಟಗಾರ ಕೆ ನೀಲಾ ಅವರು ಇದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಮೇಡಮ್, ಮೇನ್ ಮುಖ್ಯ ಬೇಡಿಕೆ ಅಂತ ಇವತ್ತು ಹೋರಾಟ 3 ಕಾಯ್ದೆಗಳು ಏನ್ ತಂದಿರೋ ಅದು ಕೇವಲ ರೈತ ವಿರೋಧಿ ಕಾಯ್ದೆ ಅಲ್ಲ, ಅದು ಭಾರತದ ಸಮಸ್ತ ಜನತೆಯನ್ನ ಸರ್ವನಾಶ ಮಾಡುವಂತ ಕಾಯ್ದೆ. ವಿದ್ಯುತ್ ಬಿಲ್ಲು ಮಸೂದೆ ಏನದನೋ 2020 ಅದು ಸಹ ಇಡೀ ದೇಶಕ್ಕೆ ದ್ರೋಹ ಮಾಡುವಂತ ಕಾಯ್ದೆ. ಇವತ್ತು ರೈತರು ಲಕ್ಷಗಟ್ಟಲೆ ರೈತರು ದಿಲ್ಲಿಯ ದಶದಿಕ್ಕುಗಳಿಂದ ಹರಿದು ಬಂದು ನಿಮ್ಗೆ ಹೇಳ್ತಾ ಇದ್ದಾರ, ಅವರು ನಮ್ಮ ಟೀಚರ್. ಯಾರು ನಮ್ಮ ಟೀಚರ್? ನಮಗೆ ಅನ್ನ ಬೆಳೆದು ಕೊಡುವಂತ ರೈತರು ನಮ್ಮ ಟೀಚರ್. ವಿನಂತಿ ಮಾಡ್ತೀವಿ, ಇವತ್ತಿನ ಭಾರತ್ ಬಂದ್ ಮೂಲಕ ಸಮಸ್ತ ಜನತೆಗೆ ವಿನಂತಿ ಮಾಡ್ತೀವಿ, ಇದು ಜನತೆಯ ಆಂದೋಲನ ಆಗಬೇಕು, ಜನಸಾಮಾನ್ಯರಿಗೆ ಗೊತ್ತಾಗಬೇಕು. ಇವತ್ತಿಲ್ಲ ನಾಳೆಗೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನ ಈ ಕಾಯ್ದೆ ಮೂಲಕ ನಾಶ ಮಾಡುವ ಹುನ್ನಾರಾದ ಜನ ಅರ್ಥ ಮಾಡ್ಕೊಳ್ಬೇಕು ಅಂತ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ. ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ ಮಾಡಬೇಕು ಮತ್ತು ಸ್ವಾಮಿನಾಥನ್ ವರದಿನ ಜಾರಿ ತರಬೇಕು ಅನ್ನೋ ಡಿಮ್ಯಾಂಡ್ ಇದೆ. ಶಾಂತಿಯುತವಾಗಿ ಬಂದ್ ಮುಂದುವರೆದಿದೆ. ಕ್ಯಾಮರಾಮನ್ ವಿಜಯಕುಮಾರ್ ಗಾಜ್, ಶಿವರಾಮಸ್ವಾಮಿ, ನ್ಯೂಸ್ 18 ಕನ್ನಡ, ಕಲಬುರಗಿ.